ಇದು ಟ್ರಿಗ್ನಾಮೆಟ್ರಿದು 15ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ, ಇಫ್ ಕಾಟ್ ಎ ಈಕ್ವಲ್ ಟು 4 ಇದ್ರನ್ನ ಏನಂತ ಕಂಡುಹಿಡಿದ್ರೆ, ಚೆಕ್ ವೆದರ್ 1 ಮೈನಸ್ tan ಸ್ಕ್ವೇರ್ ಎ ಬೈ 1 ಪ್ಲಸ್ tan ಸ್ಕ್ವೇರ್ ಎ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಆರ್ ನಾಟ್ ಅಂತ. ಇದು ಈ ಪಾರ್ಟು ಇದಕ್ಕೆ ಸಮಾನ ಅಂತ ಕೇಳವ್ರೆ. ಇದು ಯಾವ ಥರ ಮಾಡೋದು ಅಂದರೆ, LHS ಅಲ್ಲಿ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಆಮೇಲೆ ಈ ಥರ ವ್ಯಾಲ್ಯೂ ಸಿಗ್ತದ. RHS ಸಿಂಪ್ಲಿಫೈ ಮಾಡ್ತಾ ಹೋದಾಗ ವ್ಯಾಲ್ಯೂ ಸಿಗ್ತದ. ಆವಾಗ ಅದನ್ನು ಸುಲಭವಾಗಿ ಕಂಡುಹಿಡಿಬೋದು. ಇವಾಗ ಫಸ್ಟು ಅವನ್ನ ಕಂಡುಹಿಡ್ಕೋಬೇಕು. ಯಾವ್ಯಾವ್ದು ಬೇಕಿದೆಲ್ಲ ಮಾಡಬೇಕು ಅಂದರೆ, ಸೈನ್ ಸ್ಕ್ವೇರ್, ಕಾಸ್ ಸ್ಕ್ವೇರ್, ಟ್ಯಾನ್ ಸ್ಕ್ವೇರ್ 3 ಬೇಕು. ಅವ್ರು ಕೊಟ್ಟಿರೋದು ಇದೊಂದೇ, ಯಾವುದು 3 ಕಾಟ್ ಎ ಈಕ್ವಲ್ ಟು 4 ಅಂತ. ಈ 3 ಆ ಕಡೆ ಹೋದ್ರೆ ಎಷ್ಟಾಯಿತು, ಕಾಟ್ ಎ ಈಕ್ವಲ್ ಟು 4/3 ಅಂತ. ಇದರಲ್ಲಿ ಒಂದು ಟ್ರಯಾಂಗಲ್ ತಗೋಬೇಕು. ಈ ಟ್ರಯಾಂಗಲಲ್ಲಿ ಈ ಆ್ಯಂಗಲ್ಲು ಎ, ಇದು ಅಡ್ಜಸೆಂಟು ಎಗ್ ಜಂಟಿಯಾಗಿರೋದು, ಇದು ರೈಟ್ ಆ್ಯಂಗಲ್ಲು, ಎಗ್ ಆಪೋಸಿಟ್ ಇರೋದು ಆಪೋಸಿಟ್ಟು, ಮಾಮೂಲಿ ದೊಡ್ಡದು ಹೈಪೋಟೆನ್ಯೂಸು, ಈ ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಆಗಿರೋದು. ಇವಾಗ ಅಲ್ಲಿ ಏನಂತ ಕೊಟ್ಟವ್ರೆ, ಕಾಟ್ ಎ ಈಕ್ವಲ್ ಟು 4/3 ಅಂತ ಕೊಟ್ಟವ್ರೆ. ಕಾಟ್ ಎ ಅಂದ್ರೇನು, ಟ್ಯಾನ್ ಎದು ರೆಸಿಪ್ರೋಕಲ್ಲು. ಟ್ಯಾನ್ ಎಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಮಾಡಬೇಕು. ಅದೇ ಇದರಲ್ಲಿ ಅಡ್ಜಸೆಂಟ್ ಬೈ ಆಪೋಸಿಟ್ ಅಂತ ಮಾಡಬೇಕು. ಇವಾಗ ಏನಾಯಿತು, ಅಡ್ಜಸೆಂಟ್ ಬೈ ಆಪೋಸಿಟ್ ಈಕ್ವಲ್ ಟು 4/3 ಅಂತಾಯಿತು. 4/3 ರೇಷ್ಯೋದಲ್ಲಿ ಆಯ್ತು ಅಡ್ಜಸೆಂಟ್ ಬೈ ಆಪೋಸಿಟ್ಟು. ಅದೆಷ್ಟಾದರೂ ಆಗ್ಬೋದು, 8/6 ಆದರೂ ಆಗ್ಬೋದು. ಇದು 12, ಅದು ಇದು 12, ಇದು 9 ಆದರೂ ಆಗ್ಬೋದು, ಇಲ್ಲ 2 1/2 ಆಗ್ಬೋದು. ಹಂಗಾಗಿ ಅಡ್ಜಸೆಂಟ್ ವ್ಯಾಲ್ಯೂ ಏನಂತ ತಗೋಬೇಕು, 4K ಅಂತ. ಆಪೋಸಿಟ್ ಅನ್ನೋದ್ರ ಬೆಲೆ ವ್ಯಾಲ್ಯೂ ಎಷ್ಟು, 3K ಅಂತ ತಗೋಬೇಕು. ಇವಾಗ ಎಷ್ಟಾಯಿತು ಅಡ್ಜಸೆಂಟ್ದು 4K, ಇದ್ರದ್ದು 3K, ಇದು ಎಕ್ಸು ಹೈಪೋಟೆನ್ಯೂಸ್ದು. ಇವಾಗ ಅದು ಕಂಡುಹಿಡಿಬೇಕು ಯಾವ ಥರ ಅಂತ. ಹೈಪೋಟೆನ್ಯೂಸ್ದು ಈ 3K ಸ್ಕ್ವೇರ್ ಪ್ಲಸ್ 4K ಸ್ಕ್ವೇರ್ ಈ ಸೈಡು ಸ್ಕ್ವೇರ್ ಮಾಡಿದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಸಿಕ್ಕಿರ್ತದೆ. 3K ಸ್ಕ್ವೇರ್ ಪ್ಲಸ್ 4K ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರು. ಈ 3K ಸ್ಕ್ವೇರ್ಗೇನು 3 3 9, ಅದೇ ಥರ 4 4 16. ಇಲ್ಲಿ 9K ಸ್ಕ್ವೇರ್ ಪ್ಲಸ್ 16K ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತಾಯಿತು. 9 ಪ್ಲಸ್ 16 25. 25K ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತಾಯಿತು. ಎಕ್ಸ್ ಸ್ಕ್ವೇರ್ ಆ ಕಡೆ ಹೋದ್ರೆ √25K ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತಾಯಿತು. 25ನ 5 ಸ್ಕ್ವೇರು, 5 ಸ್ಕ್ವೇರ್ ಟೈಮ್ಸ್ ಆಫ್ K ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತಾಯಿತು. ಇಲ್ಲಿ ಸ್ಕ್ವೇರ್ ಎಕ್ಸು ಬರೀ, ಇಲ್ಲಿ ಇದು ಆ ಕಡೆ ಹೋಯ್ತು. ಈ ಸ್ಕ್ವೇರ್ ಆ ಕಡೆ ಹೋದ ತಕ್ಷಣ ರೂಟ್ ಆಯಿತು, ಇಲ್ಲಿ ಬರೀ ಎಕ್ಸ್ ಉಳಿತು. ಈ 5 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಇದು ಸ್ಕ್ವೇರಿಂದ ರೂಟಿಂದ ಆಚೆ ಬಂದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಬರೀ 5K ಉಳಿತು. 5K ಈಕ್ವಲ್ ಟು ಎಕ್ಸು. ಅಲ್ಲಿಗೆ ಇಲ್ಲಿ ಹೈಪೋಟೆನ್ಯೂಸ್ ಬೆಲೆ ಎಷ್ಟಾಯಿತು, 5K ಅಂತಾಯಿತು. 5K ಇಲ್ಲಿ 3K 4K 5K ಅಂತಾಯಿತು. ಆವಾಗ ಯಾವ ಥರ ಇದನ್ನು ಬರೀಬೇಕು, ಇಲ್ಲಿ ಅಡ್ಜಸೆಂಟು ಆಪೋಸಿಟ್ಟು ಹೈಪೋಟೆನ್ಯೂಸ್ ಎಷ್ಟಾಯಿತು, ಇಲ್ಲಿ ಹೈಪೋಟೆನ್ಯೂಸ್ಸು 5K. ಇವಾಗ ಇದನ್ನು ಕಂಡುಹಿಡಿಬೋದು, ಏನು 3 ಕಂಡುಹಿಡ್ಕೋಬೇಕು. ಸೈನ್ ಎ, ಕಾಸ್ ಎ ಮತ್ತು ಟ್ಯಾನ್ ಎನ. ಸೈನ್ ಎ ಅಂದರೆ ಏನಿಲ್ಲಿ, ಸೈನ್ ಎ ಅಂದರೆ ಇದು ಎಷ್ಟು, ಆಪೋಸಿಟ್ ಬೈ ಹೈಪೋಟೆನ್ಯೂಸ್ಸು. ಆಪೋಸಿಟ್ ಬೈ ಹೈಪೋಟೆನ್ಯೂಸ್ಸು ಅದೆಷ್ಟಾಯಿತು, ಇಲ್ಲಿ ಇದು ಆಪೋಸಿಟ್ಟು, ಅದು ಹೈಪೋಟೆನ್ಯೂಸ್ಸು. 3K/5K, ಅಲ್ಲಿ ಇದು 3/5 ಸೈನ್ ಎ ಅನ್ನೋದು. ಅದೇ ಥರ ಕಾಸ್ ಎ ಅನ್ನೋದು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ಸು. ಇದೆಷ್ಟಾಯಿತು ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, 4K/5K. 4K/5K ಅಂತಾಗಿ KK ಹೋದ್ಮೇಲೆ ಇದರಲ್ಲಿ 4/5 ಉಳಿತು. ಅದೇ ಥರ ಟ್ಯಾನ್ ಎಗೆ ಇದ್ರೂ ತಗೋಬೋದು, ರೆಸಿಪ್ರೋಕಲ್ ಆಫ್ ಕಾಟ್ ಎ ಅಂತಲೂ ತಗೋಬೋದು. ಇಲ್ಲಿ ಕಾಟ್ ಎ 4/3 ಇರೋದು 3/4, ಇಲ್ಲ ಇಲ್ಲೂ ತಗೋಬೋದು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಮಾಡಿ. ಆಪೋಸಿಟ್ ಬೈ ಅಡ್ಜಸೆಂಟ್ಗೆ ಎಷ್ಟು, ಇದು 3K/4K. 3K/4K, KK ಕ್ಯಾನ್ಸಲ್ ಆಗಿ 3/4 ಅಂತಾಯಿತು. ಇಲ್ಲಿ ಸೈನ್ ಎ, ಕಾಸ್ ಎ, ಟ್ಯಾನ್ ಎ ಬಂತು. ಇದರಲ್ಲಿ 3 ಸ್ಕ್ವೇರ್ ಕಂಡುಹಿಡಿಬೇಕು. ಸೈನ್ ಸ್ಕ್ವೇರ್ ಎ ಅಂದ್ರೇನು, 3/5 ಹೋಲ್ ಸ್ಕ್ವೇರು, ಅದೆಷ್ಟಾಯಿತು 3 ಸ್ಕ್ವೇರು, 3 3 9, 5 5 25. ಅದೇ ಥರ ಕಾಸ್ ಸ್ಕ್ವೇರ್ ಎ ಅಂತ ಮಾಡಿದ್ರೆ ಏನಾಯಿತು, ಇಲ್ಲಿ 4/5ನ ಸ್ಕ್ವೇರ್ ಮಾಡಬೇಕು. ಅದು ಸ್ಕ್ವೇರ್ ಮಾಡಿದಾಗ 4 4 16, 5 5 25 ಅಂತಾಯಿತು. ಅದೇ ಥರ
ಟ್ಯಾನ್ ಎದು ಸ್ಕ್ವೇರ್ ಮಾಡಿದ್ರೆ ಟ್ಯಾನ್ ಸ್ಕ್ವೇರ್ ಎಗೆ ಇಲ್ಲಿ 3/4 ಆಯಿತಾ. ಆ 3/4 ಸ್ಕ್ವೇರು 3 3 9 4 4 16 9/16 ಆಯಿತು. ಇವಾಗ ಇಲ್ಲಿ ಕೊಟ್ಟಿರೋ ಫೈನಲ್ ಇದು ಕಂಡುಹಿಡಿಬೇಕು, ಚೆಕ್ ಮಾಡಬೇಕಿದು. ಎಲ್ ಎಚ್ ಎಸ್ದು ವ್ಯಾಲ್ಯೂ ಕಂಡುಹಿಡಿಬೇಕು, ಆರ್ ಎಚ್ ಎಸ್ ನೋಡಬೇಕು, ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸಮಾನ ಅಂತ ನೋಡಬೇಕು. ಎಲ್ ಎಚ್ ಎಸ್ ಅಲ್ಲಿ ಏನಂತ ಕೊಟ್ಟವ್ರ, ಈ ಥರ ಕೊಟ್ಟಿರೋದು ಅವರು 1 - tan ಸ್ಕ್ವೇರ್ ಎ ಬೈ 1 + tan ಸ್ಕ್ವೇರ್ ಎ ಅಂತ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನು ಸಿಕ್ಕಿರ್ತದ, 1 - tan ಸ್ಕ್ವೇರ್ ಎ ಅಂದರೆ 1 - ಇಲ್ಲಿ tan ಸ್ಕ್ವೇರ್ ಎಗೆ 9/16, ಇಲ್ಲಿ 1 + 9/16. ಇಲ್ಲಿ ಕೆಳಗಡೆ ಡಿನಾಮಿನೇಟ್ರು 16 ತಗೊಂಡಾಗ 1 16 ಮೇಲೆ ಬಂದಾಗ ಅದು 16 ಆಯ್ತದೆ, 16ರಿಂದ ಗುಣಿಸೋದಾಯ್ತದೆ. -9 ಇದು ಅಷ್ಟೆ, 1 16 ಮೇಲೆ ಬಂದಾಗ ಇದ್ರದ್ದು 16ರಿಂದ ಮಲ್ಟಿಪ್ಲೈ ಮಾಡಬೇಕದು. 16 + 9/16. ನ್ಯೂಮರೇಟ್ರಲ್ಲಿ ಡಿನಾಮಿನೇಟ್ರು 16, ಡಿನಾಮಿನೇಟ್ರಲ್ಲಿ ಡಿನಾಮಿನೇಟ್ರು 16, ಅದೆರಡು ಕ್ಯಾನ್ಸಲ್ ಆಗಿ 16 - 9 ಇದು ನ್ಯೂಮರೇಟ್ರಲ್ಲೇ ಉಳಿದಿರ್ತದೆ, ಇದು ಡಿನಾಮಿನೇಟ್ರಲ್ಲೇ ಉಳಿದಿರ್ತದೆ. 16 - 9 7, 16 + 9 25, 25/7 ಆಯಿತು. ಈಗ ಆರ್ ಎಚ್ ಎಸ್ ನೋಡಬೇಕೆಷ್ಟು ಅಂತ. ಆರ್ ಎಚ್ ಎಸ್ ಅಂತ ಮಾಡಿದಾಗ ಅದರಲ್ಲಿ ಏನಂತ ಕೊಟ್ಟವ್ರ, ಕಾಸ್ ಸ್ಕ್ವೇರ್ ಎ - ಸೈನ್ ಸ್ಕ್ವೇರ್ ಎ ಅಂತ. ಇದನ್ನು ಬರೀಬೇಕು, ಕಾಸ್ ಸ್ಕ್ವೇರ್ ಎ - ಸೈನ್ ಸ್ಕ್ವೇರ್ ಎ ಅಂತ. ಇದರಲ್ಲಿ ಕಾಸ್ ಸ್ಕ್ವೇರ್ ಎ ಎಷ್ಟು ಬಂತು, 16/25. ಅದೇ ಥರ ಸೈನ್ ಸ್ಕ್ವೇರ್ ಎಷ್ಟು ಬಂತು, 9/25. ಇಲ್ಲಿ 25ನ ಕಾಮನ್ ಆಗಿ ತಗೊಂಡು 16 - 9 ಅಂತ ಮಾಡಬೇಕು. ಅದೇ ಥರ 16 - 9 ಎಷ್ಟು, 7, 7/25. ನೆಕ್ಸ್ಟ್ ಇದನ್ನು ಇನ್ನೂ ಸಿಂಪ್ಲಿಫೈ ಆಗಿ ಮಾಡ್ಬೋದು. ಇದು ಯಾವ ವ್ಯಾಲ್ಯೂನ ಉಪಯೋಗಿಸ್ತಾ, ಸೈನ್ ಸ್ಕ್ವೇರ್ ಟ್ಯಾನ್ ಸ್ಕ್ವೇರನ್ನು ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್, ಇದನ್ನು ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಅಂತ ಮಾಡಿಬಿಟ್ಟು ಇದನ್ನು ಉಪಯೋಗಿಸ್ಬೇಕು, ಫಾರ್ಮುಲಾಗಳು ಉಪಯೋಗಿಸಿ ಇದನ್ನು ಇನ್ನೂ ಸಿಂಪ್ಲಿಫೈ ಆಗಿ ಮಾಡ್ಬೋದು. ಇದು ಇನ್ನೂ ಮೊದಲನೇ ಎಕ್ಸಸೈಸ್ ಆಗಿರೋದ್ರಿಂದ ಇಷ್ಟು ದೊಡ್ಡದಾಯ್ತದೆ. ಬಾಯ್.